ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್. ಏನಪ್ಪ ಇದು ಕಾಫಿ ತೋಟ ತೋರಿಸ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ? ನಾನು ಕಾಫಿ ತೋಟಕ್ಕೆ ಹೋಗಿದ್ದೆ. ಯಾಕಂದರೆ ನಮ್ಮ ತೋಟದಲ್ಲಿ ಕಾಫಿ ಕಸಿ ಮಾಡ್ತಾ ಇದ್ದಾರೆ. ಹಾಗಾಗಿ ಕಾಫಿ ಕಸಿ ಸ್ವಲ್ಪ ಲೇಟಾಗಿದೆ. ಯಾಕೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಹಾಗೆ ನೋಡಿ, ಇವಾಗ ಕಾಫಿ ಕೂಡ ಎಲ್ಲ ಗಿಡಗಳನ್ನು ಬಿಡಿಸಿದ್ದಾರೆ. ನಾನು ಸ್ವಲ್ಪ ತೋಟಕ್ಕೆ ಹೋಗೋದು ಲೇಟ್ ಆಯಿತು. ಹಾಗೆ ಹೇಗೆಲ್ಲ ಗಿಡನ ಕಸಿ ಮಾಡಿದ್ದಾರೆ ಅಂತ ನೋಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಮತ್ತು ಕಾಫಿ ಎಲ್ಲ ಏನಾಗ್ಬಿಟ್ಟಿದೆ ಅಂದರೆ, ಇವಾಗ ನೋಡಿ ಸಣ್ಣ ಸಣ್ಣ ಕಾಯಿಗಳೆಲ್ಲ ಬಂದಿದೆ. ಇದು ಆಲ್ಮೋಸ್ಟ್ ನಮಗೆ ಡಿಸೆಂಬರ್ ಜನವರಿ ಟೈಮ್ಗೆ ಕಾಫಿ ಕುಯ್ಯೋದಕ್ಕೆ ರೆಡಿ ಆಗುತ್ತೆ. ಮಳೆಗಾಲದಲ್ಲಿ ಉಳಿಸ್ಕೋಬೇಕು ಅಷ್ಟೇ. ಕಾಫಿ ಆಲ್ರೆಡಿ ರೆಡಿ ಆಗ್ತಾ ಇದೆ. ಹಾಗೆ ನಮ್ಮ ತೋಟದಲ್ಲಿ ಇವಾಗ ಕಸಿ ಮಾಡಿಸ್ತಾ ಇದ್ದೀವಿ. ಸ್ವಲ್ಪ ಲೇಟ್ ಆಯಿತು, ಜನ ಸಿಕ್ಕಲಿಲ್ಲ ನಮಗೆ. ತುಂಬ ದಿನದಿಂದ ಕಾದ್ವಿ, ಜನ ಸಿಗಲಿಲ್ಲ, ಹಾಗಾಗಿ ಲೇಟ್ ಆಯಿತು. ಆದರೂ ಪರವಾಗಿಲ್ಲ, ಇವಾಗ ಒಂದೇ ಸರಿ ಕಸಿ ಮಾಡಿಸೋದ್ರಿಂದ ಒಂದಡಿ ಹಾಗೆ ಕಂಚಿಗುರು ಎರಡೂ ಬಂದಿರುತ್ತೆ. ಅದೆಲ್ಲದೂ ಒಟ್ಟಿಗೆ ಒಂದೇ ಸತಿ ಆಗಿಬಿಡ್ತು. ಇವಾಗ ಕಸಿ ಕೂಡ ಮಾಡ್ಕೊಳ್ತಾ ಅದನ್ನು ಎಲ್ಲ ರೆಡಿ ಮಾಡ್ಕೊಳ್ತಾ ಹೋಗ್ತಾರೆ. ಬೇಗನೆ ಕಸಿ ತಿಕ್ಸ್ಕೊಂಡಿದ್ರೆ ಇವಾಗ ನಾವು ಚಿಗುರು ಮತ್ತು ಒಂದಡಿ ಅಂತ ಮಾಡ್ತಾರೆ, ಅದನ್ನು ತೆಗಿಬೇಕಾಗುತ್ತೆ. ಹೀಗೆ ಜನ ಇವತ್ತು 11 ಜನ ಬಂದಿದ್ದರು ನಮಗೆ. ಹಾಗಾಗಿ ಕಾಫಿ ಕಸಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಮಳೆ ಕೂಡ ಬಂದಿದೆ, ಹಾಗಾಗಿ ಕೆಲವು ಕಡೆ ಜಿಗಣೆ ಕೂಡ ಆಗಿಬಿಟ್ಟಿದೆ. ನಿನ್ನೆಯಿಂದ ಇವತ್ತಿಗೆ ನಮಗೆ ಈಗಾಗಲೇ 3 ಇಂಚು ಮಳೆ ಆಗೋಯಿತು. ಅಷ್ಟು ಮಳೆ ಕೂಡ ಬಂತು. ಇವಾಗ ಒಂದು ವಾರ ಸ್ವಲ್ಪ ಮಳೆ ಬಿಟ್ಟಿದ್ರೆ ನಮ್ಮದು ಸ್ವಲ್ಪ ಮಳೆಗಾಲದ ಕೆಲಸಗಳಿತ್ತು, ಅದನ್ನು ಮುಗಿಸ್ಕೊಳ್ತಾ ಇದ್ವಿ. ಆದರೆ ನಾವು ಮಳೆಗೆಲ್ಲ ಹಾಗೆಲ್ಲ ಹೇಳೋದಕ್ಕೆ ಆಗೋದಿಲ್ಲ. ಅದು ಯಾವಾಗ ಬೇಕಾದರೂ ಬರುತ್ತೆ. ನಮ್ಮ ಜಾಗೃತಿಯಲ್ಲಿ ನಾವು ಮುನ್ನೆಚ್ಚರಿಕೆಯಾಗಿ ಕೆಲವೊಂದು ಕೆಲಸಗಳನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲೆಲ್ಲರೂ ಕಸಿ ತೆಗಿತಾ ಇದ್ದಾರೆ. ಮಳೆ ಬರೋದ್ರಿಂದ ಅವರೆಲ್ಲ ಪ್ಲಾಸ್ಟಿಕ್ ಕೂಡ ಹಾಕ್ಕೊಂಡಿದ್ದಾರೆ, ಥಂಡಿ ಆಗಬಾರ್ದು ಅಂತ ಹೇಳಿಬಿಟ್ಟು. ಎಷ್ಟು ನೀಟಾಗಿ ಕಡಿದು ಎಷ್ಟು ಸ್ವಚ್ಛವಾಗಿ ತೋಟನ ಬಿಡಿಸ್ತಾ ಇದ್ದಾರೆ ನೋಡಿ. ತುಂಬ ಚೆನ್ನಾಗಾಗಿದೆ. ನನಗಂತೂ ನೋಡೋದಕ್ಕೆ ತುಂಬಾ ಖುಷಿ ಆಯಿತು. ಇನ್ನು ನಾವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಕಾಫಿ ಕಸಿ ಆದಮೇಲೆ ಗೊಬ್ಬರನ ರೆಡಿ ಮಾಡ್ಕೊಳ್ತೀವಿ, ಗೊಬ್ಬರನ ಹಾಕ್ತೀವಿ. ಈ ಸರಿ ಏನೋ ನಮ್ಮ ಮನೇಲಿ ಮಿಕ್ಸ್ ಮಾಡೋ ಗೊಬ್ಬರ ತರೋಣ ಅಂತ ಹೇಳ್ತಿದ್ರು. ಯೂರಿಯಾ, ಪಟಾಸ್, ರಾಕ್ ಅಂತ ಈ ಟೈಪ್ ಸಿಗುತ್ತೆ. ಅದನ್ನು ನಾವು ಮಿಕ್ಸ್ ಮಾಡಿ ಹಾಕೋಣ ಅಂತ ಮಾತಾಡ್ಕೊಂಡಿದ್ದೀವಿ. ಇನ್ನೂ ಸ್ವಲ್ಪ ಮಳೆ ಬರಬೇಕು. ಹದ ಚೆನ್ನಾಗಿದ್ದರೆ ಕಾಫಿ ಗಿಡಗಳು ಆಗಲಿ ಅಡಿಕೆ ಗಿಡ ಆಗಲಿ ಬೇಗ ಗೊಬ್ಬರ ಹಾಕಿದ್ದನ್ನು ತೊಗೊಳ್ತವೆ ಅಂತ ಹೇಳಿಬಿಟ್ಟು. ಮಳೆ ಕೂಡ ಬಂದಿದ್ದರಿಂದ ನನಗೆ ಜಿಗಣೆ ಕೂಡ ಕಚ್ಚುತ್ತಾ ಇತ್ತು, ಅದ್ರ ಜೊತೆಗೆ ಸೊಳ್ಳೆ ಕೂಡ ಕಚ್ಚುತ್ತಾ ಇತ್ತು. ಅದ್ರ ಜೊತೆಗೆ ಜನರ ಜೊತೆ ಇರಬೇಕಿತ್ತು. ಹಾಗಾಗಿ ನಾನು ಕೂಡ ಅವ್ರದ್ದು ಕಾಫಿ ಕಸಿ ಆಗೋ ತನಕ ಅಲ್ಲೇ ಇದ್ದೆ. ಬೆಳಗ್ಗೆ ಅವರು 9 ಗಂಟೆಗೆ ಮನೆಯಿಂದ ಬರ್ತಾರೆ. ಜಸ್ಟ್ ತೋಟಕ್ಕೆ ಹೋಗಬೇಕಾದ್ರೆ 9:30 ಆಗುತ್ತೆ. ಸಂಜೆ 3 ಗಂಟೆ ತನಕ ಕಸಿ ತೆಗಿತಾರೆ. ನಾವು ಅವ್ರಿಗೆ ಊಟ ಏನು ಕೊಡೋದಿರಲ್ಲ, ಹಾಗಾಗಿ ಅವರು 3 ಗಂಟೆಗೆ ಹೋಗ್ತಾರೆ. ಅವರು ಊಟ ಕೂಡ ತಂದ್ಕೊಂಡಿರ್ತಾರೆ. 1 ಗಂಟೆಗೇ ಅವರು ಊಟ ಮಾಡ್ಕೊಳ್ತಾರೆ. ನಾವೇನು ಮಾಡ್ತೀವಿ ಅಂದರೆ, 1 ಲೋಟ ಕಾಫಿ ಕೊಡ್ತೀವಿ ಅಷ್ಟೇ ಎಲ್ಲರಿಗೂ, ಮತ್ತು ಏನೂ ಕೊಡಲ್ಲ, ಅವರೇ ತಂದ್ಕೊಂಡಿರ್ತಾರೆ. ಹಾಗಿದ್ದಾಗ ಸ್ವಲ್ಪ ಸಂಬಳ ಕೂಡ ಜಾಸ್ತಿನೇ ಕೊಡ್ತೀವಿ. ನೋಡಿ, ಇವಾಗ ಎಲ್ಲ ಕಡೆ ರೆಡಿಯಾಗಿದೆ. ಅಡಿಕೆ ಕೂಡ ಫಸಲು ಇದೆ ಇವಾಗ. ಇನ್ನೂ ಅದಕ್ಕೂ ಔಷಧಿ ಎಲ್ಲ ಹೊಡೆಯೋದು ಕೆಲಸಗಳು ಇದ್ದೇ ಇರುತ್ತೆ. ಮಲೆನಾಡಲ್ಲಿ ಅಂದಮೇಲೆ ತುಂಬಾ ಕೆಲಸಗಳಿರುತ್ತೆ. ಕಾಫಿ ಗಿಡಗಳು ನೋಡಿ ಆ ಥರ ಹಸಿರಾಗಿರುತ್ತೆ. ಕೆಲವೊಂದು ಕಡೆ ಹಾವುಗಳು ಇರುತ್ತೆ. ಎಲ್ಲದನ್ನು ನೋಡ್ಕೊಳ್ತಾ ನಾವು ಕಸಿ ಮಾಡ್ಕೊಳ್ತಾ ಹೋಗಬೇಕು. ತುಂಬ ಕೇರ್ಫುಲ್ಲಾಗಿರಬೇಕು. ಈ ಥರ ಮಳೆ ಬಂದಾಗ ಅಂತೂ 100% ಹಾವುಗಳು ಸಿಗುತ್ತೆ. ಎಲೆ ಯಾವ ಕಲರ್ ಇದೆ ಅದೇ ಕಲರ್ ಹಾವುಗಳು ಕೂಡ ಇರುತ್ತೆ. ನಮ್ಮ ತೋಟದಲ್ಲಂತೂ ಆಲ್ಮೋಸ್ಟು ಹರಪಟೆ ಹಾವು ಅಂತಾರೆ, ಅದಂತೂ ತುಂಬಾ ಇದೆ. ನನಗೆ ಒಂದೊಂದು ಟೈಮು ಒಬ್ಬಳೇ ತೋಟದ ಕಡೆ ಹೋಗೋದಕ್ಕೆ ಭಯ ಆಗ್ತಾಯಿರುತ್ತೆ. ಮತ್ತು ಹಾಳೆಗಳು ಬಿದ್ದಿರುತ್ತಲ್ಲ, ಅದರದ್ದು ಅಡಿಗಡೆ ತೆಗೆದಾಗ ತುಂಬ ಹಾವುಗಳೆಲ್ಲ ಸುತ್ತಾಕೊಂಡು ಮಲಗಿರುತ್ತೆ. ಮಳೆಗಾಲದಲ್ಲಿ ಸ್ವಲ್ಪ ಭಯನೇ ತೋಟಕ್ಕೆ ಹೋಗೋಕ್ಕೆ. ಅದಕ್ಕಾಗಿ ನಾನು ಶೂ ಮತ್ತು ಕೈಗೆ ಗ್ಲೌಸ್ ಇಲ್ದಲೇ ತೋಟದ ಕಡೆ ಹೋಗಲ್ಲ. ನನಗೆ ತುಂಬಾ ಭಯ ಆಗ್ತಿರುತ್ತೆ. ಈ ಥರ ಬಿಸಿಲಿದ್ದಾಗೆಲ್ಲ ಇರಲ್ಲ, ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಇವಾಗ ಕಸಿ ಮಾಡಿದ್ನೆಲ್ಲ ಕ್ಲೀನಾಗಿ ಕಡಿದ್ಬಿಟ್ಟು ಆದಮೇಲೆ ಅದನ್ನು ನಾವು ಕಳೆ ಅಂತ ಹೊಡೆಸ್ತೀವಿ. ರಾಶಿ ಕಳೆ ಮಾಡಿಸೋಣ ಅಂತ ಇದ್ದೀವಿ. ಬುಡ ಎಲ್ಲ ಕ್ಲೀನ್ ಆಗಬೇಕು, ಗೊಬ್ಬರ ಕೂಡ ಹಾಕಬೇಕಲ್ವ. ಹಾಗಾಗಿ ನಿಮ್ಮ ಕಡೆ ಎಲ್ಲ ಹೀಗೆ ಮಾಡ್ತಾರೆ ತಿಳಿಸಿ. ಹೆಚ್ಚಾಗಿ ಮೂಡಿಗೆರೆ, ಚಿಕ್ಕಮಗಳೂರು ಸೈಡು ಈ ಥರ ಮಾಡ್ತಾರೆ. ಮತ್ತು ಸಕಲೇಶಪುರ ಸೈಡು ಕೂಡ ಇದೇ ರೀತಿ, ಮತ್ತು ಮಡಿಕೇರಿ ಈ ಸೈಡೆಲ್ಲ ಇದೇ ರೀತಿ ಕಾಫಿ ಗಿಡಗಳಿರೋರೆಲ್ಲ ಇದೇ ರೀತಿ ಆಲ್ಮೋಸ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನಮ್ಮದು ಕೊಪ್ಪ ಶೃಂಗೇರಿ ಆಗಿರೋದು, ಹಾಗಾಗಿ ನಾವು ಈ ಥರ ಮಾಡ್ತೀವಿ. ನೀವು ಕೂಡ ಎಲ್ಲ ಇದೇ ರೀತಿ ರೆಡಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸ್ವಲ್ಪ ಹೊತ್ತು ಅಂದರೆ ಒಂದು 3 o'clock ತನಕ ಇಲ್ಲೇ ಇದ್ದೆ, ಇವ್ರ ಜೊತೆನೇ ಮಾತಾಡ್ಕೊಳ್ತಾ. ನನಗೂ ಕೂಡ ಟೈಮ್ ಪಾಸ್ ಆಗ್ತಾಯಿತ್ತು. ಅದ್ರ ಜೊತೆಗೆ
ಕಾಫಿದು ಕಸಿ ಕೂಡ ನಡೀತಾ ಇತ್ತು. ಮತ್ತು ಅವರೆಲ್ಲ ಗಿಡದಲ್ಲಿ ಹಾವಿದೆ ಹಾವಿದೆ ಅಂತ ಕೂಗಾಡ್ತಾಯಿದ್ರು. ನೋಡಿ ಅಲ್ಲೇ ಗ್ರೀನ್ ಕಲರ್ದು ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ನೋಡಿ ಅಲ್ಲಿ ಅವರು ಕೋಲ್ ತೋರಿಸ್ತಾ ಇದ್ದಾರಲ್ಲ, ಅಲ್ಲೇ ಇತ್ತು. ಮತ್ತು ಅದನ್ನೆಲ್ಲ ಸೈಡ್ ಮಾಡಿಕೊಂಡು ಹೇಗೋ ಅವರೆಲ್ಲ ರೆಡಿ ಮಾಡಿಕೊಂಡು ಇದನ್ನೆಲ್ಲ ನೋಡಿ ಅಲ್ಲಿ ತೋರಿಸ್ತಾ ಇದ್ದಾರೆ. ಅದನ್ನು ಕೆಳಗಡೆ ಬೀಳಿಸ್ಕೊಂಡ್ರೆ ಅದು ಅದ್ರ ಪಾಡಿಗೆ ಅದು ಹೋಗುತ್ತೆ. ಆಮೇಲೆ ಕಸಿ ಮಾಡೋದಕ್ಕೆ ರೆಡಿ ಮಾಡಿಕೊಂಡ್ರು. ಇವಾಗೇನೋ ನೋಡೋದಕ್ಕೆ ಕಾಫಿ ಚೆನ್ನಾಗಿ ಕಾಣಿಸ್ತಾ ಇದೆ, ಬಟ್ ಕುಯ್ಯುವಾಗ ಹೇಗಿರುತ್ತೋ ಗೊತ್ತಿಲ್ಲ. ಮಳೆಯಲ್ಲೆಲ್ಲ ಉಳಿಬೇಕು ಅದು. ಮಳೆ ಇನ್ನು ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿದೆ, ಕೊಪ್ಪ ಶೃಂಗೇರಿ ಸೈಡು ತುಂಬಾ ಮಳೆ ಇರುತ್ತೆ. ಹಾಗಾಗಿ ಇಲ್ಲಿ ಉಳಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಇದೆ ಅಂತ ಹೇಳ್ತೀನಿ. ನೋಡಿ ಈ ಥರ ಫುಲ್ಲು ಕೂಡ್ಕೊಂಡಿರುತ್ತೆ, ಅದನ್ನು ಈ ರೀತಿಯಾಗಿ ಕ್ಲೀನಾಗಿ ತೆಗಿತಾರೆ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಹಾಕ್ಕೊಂಡು ಹಾಗೆ ಪೂರ್ತಿಯಾಗಿ ನನ್ನ ವಿಡಿಯೋನ ನೋಡಿ. ಯಾರಿಗಾದರೂ ಕಾಫಿ ಕಸಿ ಬಗ್ಗೆ ಏನಾದರೂ ನಿಮಗೆ ಬೇಕು ಮಾಹಿತಿ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಖಂಡಿತ ಕೂಡ ನಾನು ನಿಮಗೆ ಅದರದ ಮಾಹಿತಿಗಳನ್ನು ಕೊಡ್ತೀನಿ. ಹೇಗೆ ಕಸಿ ಮಾಡ್ತಾರೆ ಅಂತ ಡೀಟೇಲಾಗಿ ನಿಮಗೆ ಹೇಳ್ಕೊಡ್ತೀನಿ. ನನಗಂತೂ ಬರಲ್ಲ, ಬಟ್ ಜನಗಳು ಮಾಡ್ತಾ ಇರ್ತಾರಲ್ವ, ಆವಾಗ ಅದನ್ನು ತೋರಿಸ್ತೀನಿ. ಇವಾಗ ಆ ಕಡೆ ಎಲ್ಲ ಕಸಿ ಮುಗ್ದಿತ್ತು, ಈ ಕಡೆ ಸೈಡು ಬರ್ತಾ ಇದ್ದಾರೆ. ನೋಡಿ ಎಷ್ಟು ಜನ ಇದ್ದಾರೆ, 11 ಜನನೇನೋ ಇದ್ದಾರೆ. ಅವರೆಲ್ಲ ಈ ಕಡೆ ಬರ್ತಾಯಿದ್ರು. ನಾನು ಮತ್ತು ಮಯೂರ ಇಬ್ಬರೂ ಇದ್ದೀವಿ. ಆ ಸಾಲೆಲ್ಲ ಮುಗಿಸಿದ್ಮೇಲೆ ನೆಕ್ಸ್ಟ್ ಸಾಲು ಹಿಡಿಯೋದಕ್ಕೆ ಅಂತ ರೆಡಿ ಆಗ್ತಾ ಇದ್ದಾರೆ. ಒಂದು ಕಡೆಯಿಂದ ನೀಟಾಗಿ ತೆಕ್ಕೊಂಡು ಹೋಗಬೇಕು. ಇನ್ನೂ ನಮಗೆ ಮುಗಿಯೋದಕ್ಕೆ ತುಂಬಾ ಇದೆ. ಇನ್ನೂ ಒಂದು 3-4 ದಿನ ಬೇಕು ಇದೇ ಕೆಲಸಕ್ಕೆ. ಸ್ವಲ್ಪ ಮಳೆ ಇರೋದ್ರಿಂದ ವಾತಾವರಣ ಕೂಡ ಚೇಂಜ್ ಇದೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ನನಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಬಾಯ್.